ನಮಸ್ಕಾರ. ಆರ್ಆರ್ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಾಯಿತು ದೊಡ್ಡ ಬದಲಾವಣೆ. ತಂಡಕ್ಕೆ ಎಂಟ್ರಿ ಕೊಟ್ಟನು ಹೊಸ ಆಟಗಾರ. ಹೀಗಿರಲಿದೆ ನೋಡಿ ಆರ್ಸಿಬಿಯ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಆರ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ ಹಾಗೂ ಉಭಯ ತಂಡಗಳ ಬಲಾಬಲ ಹೇಗಿದೆ, ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಮತ್ತು ಹೆಡ್ ಟು ಹೆಡ್ ರೆಕಾರ್ಡ್ಸ್ ಯಾವ ರೀತಿಯಾಗಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ಸೀಸನ್ನ ಮತ್ತೊಂದು ಹೈ ಥ್ರಿಲ್ಲರ್ ಗೇಮ್ಗೆ ಸ್ಟೇಜ್ ಸೆಟ್ ಆಗಿದೆ. ಇಂದು ಗುವಾಹಟಿಯ ಬರ್ಜಾಪರಾ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ಹಾಗೂ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಸದ್ಯ ಈ ಸೀಸನ್ನಲ್ಲಿ ಎರಡು ತಂಡಗಳು ತಮ್ಮ ಅದ್ಭುತ ಪ್ರದರ್ಶನವನ್ನ ನೀಡುತ್ತಿವೆ. ಜೊತೆಗೆ ವಿನ್ನಿಂಗ್ ಟ್ರ್ಯಾಕ್ನಲ್ಲೇ ಈ ಪಂದ್ಯಕ್ಕೆ ಕಾಲಿಡಲಿದ್ದಾರೆ. ಹೀಗಾಗಿ ಈ ಸೀಸನ್ನ ಮೊದಲ ಸೋಲು ಯಾರಿಗೆ ಎಂದು ಇಂದು ಡಿಸೈಡ್ ಆಗಲಿದೆ. ಬ್ಯಾಟಿಂಗ್ನಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನೀಡ್ತಾ ಇರುವ ಎರಡೂ ತಂಡಗಳು ಕೂಡ ಅಜಯ ಯಾತ್ರೆಯನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮೂರನೇ ಮ್ಯಾಚ್ನಲ್ಲಿ ಆರ್ಆರ್ ತಂಡವನ್ನ ಬಗ್ಗು ಬೆಳೆದು ಆರ್ಸಿಬಿ ಹ್ಯಾಟ್ರಿಕ್ ವಿಜಯೋತ್ಸವನ್ನ ಕಂಟಿನ್ಯೂ ಮಾಡುತ್ತಾ ಅನ್ನೋದಕ್ಕೆ ಇಂದು ಉತ್ತರ ಸಿಗಲಿದೆ. ಹಾಗಾದ್ರೆ ಇಂದಿನ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ, ಪಿಚ್ ರಿಪೋರ್ಟ್ ಹೇಗಿದೆ ಹಾಗೂ ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ ಮತ್ತು ಜೇಸ್ ಹೆಜಲ್ವುಡ್ ಬಗ್ಗೆ ಅಪ್ಡೇಟ್ ಏನು ಅಂತ ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ಈ ಪಂದ್ಯಕ್ಕೂ ಕೂಡ ಜೇಸ್ ಹೆಜಲ್ವುಡ್ ಅನ್ಅವೈಲೇಬಲ್ ಆಗಲಿದ್ದಾರೆ. ಹೀಗಾಗಿ ಜೇಕಬ್ ಡೆಫಿಯೊಂದಿಗೆ ಆರ್ಸಿಬಿ ಕಂಟಿನ್ಯೂ ಆಗಲಿದೆ ಸ್ನೇಹಿತರೆ. ಇನ್ನು ಅತ್ತ ಆರ್ಆರ್ ತಂಡ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಾ ಇದೆ. ಅದರಲ್ಲಿ ವೈಭವ್ ಸೂರ್ಯವಂಶಿ ಹಾಗೂ ಜೈಸ್ವಾಲ್ ಆಡ್ತಿರುವ ಆಟ ನಡುಕ ಹುಟ್ಟಿಸುವಂತಿದೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಸಂದೀಪ್ ಶರ್ಮಾ, ನಾಂಡ್ರೆ ಬರ್ಗರ್ ಹಾಗೂ ಜೋಫ್ರಾ ಆರ್ಚರ್ ರೆಡ್ ಹಾಟ್ ಫಾರ್ಮ್ ನಲ್ಲಿದ್ದಾರೆ. ಇನ್ನು ಸ್ಪಿನ್ ವಿಭಾಗದಲ್ಲಿ ರವಿ ಬಿಷ್ಣೋಯ್ ಕೂಡ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನೇ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಹೀಗಾಗಿ ಈ ಪಂದ್ಯದಲ್ಲಿ ಕೆಲ ಬ್ಯಾಟಲ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿವೆ. ಅದರಲ್ಲಿ ಮೊದಲನೇದಾಗಿ ವಿರಾಟ್ ಕೊಹ್ಲಿ ವರ್ಸಸ್ ಸಂದೀಪ್ ಶರ್ಮಾ. ಹೌದು, ಐಪಿಎಲ್ ಇತಿಹಾಸದಲ್ಲಿ ಸಂದೀಪ್ ಶರ್ಮಾ ವಿರಾಟ್ ಕೊಹ್ಲಿ ರವರನ್ನ ಅತಿ ಹೆಚ್ಚು ಬಾರಿ ಔಟ್ ಮಾಡಿದ್ದಾರೆ. ಇಂದು ಕೂಡ ಈ ಇಬ್ಬರು ಲೆಜೆಂಡ್ ಆಟಗಾರರು ಮುಖಾಮುಖಿ ಆಗ್ತಾ ಇರುವುದು ಈ ಬ್ಯಾಟಲ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಬ್ಯಾಟಲ್ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅಗೇನ್ಸ್ಟ್ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಯಾವ ರೀತಿಯಾಗಿ ಬಾಲ್ ಮಾಡ್ತಾರೆ ಅನ್ನೋದು. ಭುವಿ ಅಗೇನ್ಸ್ಟ್ ವೈಭವ್ ಸ್ಟ್ರಗಲ್ ಪಟ್ಟಿದ್ದಾರೆ ಅಂಡ್ ಈ ಸೀಸನ್ ನಲ್ಲಿ ವೈಭವ್ ಒಳ್ಳೆ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ. ಹೀಗಾಗಿ ಇಬ್ಬರ ಕಾಳಗ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಮತ್ತೊಂದು ಕಡೆ ಈಗಾಗಲೇ ಆರ್ಆರ್ 3 ಮ್ಯಾಚ್ಗಳಿಂದ 3 ಮ್ಯಾಚ್ಗಳನ್ನ ಕೂಡ ಗೆದ್ದುಕೊಂಡಿದೆ. ಮತ್ತೊಂದು ಕಡೆ ಇದು ಕೂಡ ಹೋಮ್ ಗ್ರೌಂಡ್ ನಲ್ಲಿ ಆರ್ಆರ್ ಈ ಸೀಸನ್ ನಲ್ಲಿ ಆಡಿದ 2 ಮ್ಯಾಚ್ಗಳನ್ನ ಕೂಡ ಗೆದ್ದಿದೆ. ಇನ್ನು ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಇಲ್ಲಿವರೆಗೂ ಎರಡು ತಂಡಗಳು 34 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಈ ಪೈಕಿ ಆರ್ಆರ್ 14 ಪಂದ್ಯಗಳನ್ನ ಗೆದ್ದರೆ ಆರ್ಸಿಬಿ 17 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದೆ. ಇನ್ನು ಉಳಿದಂತೆ 3 ಮ್ಯಾಚ್ಗಳು ಯಾವುದೇ ಫಲಿತಾಂಶವಿಲ್ಲದೆ ಅಂತ್ಯಗೊಂಡಿವೆ. ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದರೆ ಇದು ಕೂಡ ಒಂದು ಹೈ ಸ್ಕೋರಿಂಗ್ ಥ್ರಿಲ್ಲರ್ ಗೇಮ್ ಆಗಲಿದೆ ಅಂಡ್ ಟಾಸ್ ಗೆದ್ದವರು ಇಲ್ಲಿ ಚೇಸ್ ಮಾಡ್ತಾರೆ. ಇನ್ನು ಆರ್ಸಿಬಿಯ ಪ್ಲೇಯಿಂಗ್ 11 ಬಗ್ಗೆ ಮಾತನಾಡುವುದಾದರೆ ಓಪನರ್ಸ್ ಗಳಾಗಿ ಕೊಹ್ಲಿ ಹಾಗೂ ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಇಬ್ಬರು ಕೂಡ ಒಳ್ಳೆಯ ಟಚ್ ನಲ್ಲಿದ್ದಾರೆ. ಅಟ್ ನಂಬರ್ 3 ದೇವದತ್ ಪಡಿಕಲ್ ಕಣಕ್ಕಿಳಿಯಲಿದ್ದಾರೆ. ಡಿಡಿಪಿ ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚುರಿ ಸಿಡಿಸಿ ಅವರು ಕೂಡ ಒಳ್ಳೆಯ ಟಚ್ ನಲ್ಲಿದ್ದಾರೆ. ಅಂಡ್ ಅಟ್ 4 ರಜತ್ ಪಾಟಿದಾರ್ ಎಂದಿನಂತೆ ಕಂಟಿನ್ಯೂ ಆಗಲಿದ್ದಾರೆ ಆಸ್ ಎ ಕ್ಯಾಪ್ಟನ್ ಹಾಗೂ 5ನೇ ಕ್ರಮಾಂಕದಲ್ಲಿ ವೈಸ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಆಡಲಿದ್ದಾರೆ. 6ನೇ ಸ್ಲಾಟ್ ನಲ್ಲಿ ಟಿಮ್ ಡೇವಿಡ್, ದೈತ್ಯ ಡೇವಿಡ್ ಲಾಸ್ಟ್ ಮ್ಯಾಚ್ ನಲ್ಲಿ ಏನ್ ಮಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅಂಡ್ ಅಟ್ 7 ನಲ್ಲಿ ರೊಮಾರಿಯೋ ಶಫರ್ಡ್ ಆಡಲಿದ್ದಾರೆ. ಶಫರ್ಡ್ಗೆ ಇಲ್ಲಿವರೆಗೂ ಆಡುವ ಚಾನ್ಸಸ್ ಸಿಕ್ಕಿಲ್ಲ ಬಿಕಾಸ್ ಟಾಪ್ ಆಫ್ ದಿ ಆರ್ಡರ್ ನಲ್ಲಿ ಬರೋ ಬ್ಯಾಟ್ಸ್ಮನ್ ಪಂದ್ಯ ಫಿನಿಶ್ ಮಾಡ್ತಾ ಇದ್ದಾರೆ. ಅಟ್ 7 ಆದ ಬಳಿಕ 8ನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ, 9ನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್, 10ನೇ ಕ್ರಮಾಂಕದಲ್ಲಿ ಇಲ್ಲಿ ಅಭಿನಂದನ್ ಸಿಂಗ್ ಬದಲು ಮಂಗೇಶ್ ಯಾದವ್ಗೆ ಚಾನ್ಸ್ ನೀಡುವ ಸಾಧ್ಯತೆ ಹೆಚ್ಚಿದೆ. ಇದೊಂದೇ ಬದಲಾವಣೆ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ನನ್ನ ಪ್ರಕಾರ. ಇನ್ ಅಟ್ 11 ನಲ್ಲಿ ಇಲ್ಲಿ ಜೇಕಬ್ ಡೆಫಿ ಆಡಲಿದ್ದಾರೆ. ಅವರು ಕೂಡ ಒಳ್ಳೆಯ ರಿದಮ್ ನಲ್ಲಿ ಕಾಣಿಸಿಕೊಳ್ತಾ ಇದ್ರೆ. ಅಟ್ 12 ನಲ್ಲಿ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಆಡಲಿದ್ದಾರೆ.